ಹಲೋ, ಹಾ ನಮಸ್ಕಾರ ಹರೀಶ್. ಆ, ಏನಾಯ್ತದ? ಆಮ್, ಇದು ಡಾನ್ಸ್ದು. ಹಲೋ, ಹೇಳಿ ಅಕ್ಕ. ಡಾನ್ಸ್ದು ಲೆಟ್ಸ್ ನಾಟ್ ಮೇಕ್ ಅ ಡಿಸಿಷನ್ ಅಬೌಟ್ ವಾಟ್ ವಿ ಆರ್ ಡೂಯಿಂಗ್ ಅಬೌಟ್ ಇಟ್. ನೋಡೋಣ, ಆಫ್ ಕ್ಯಾಮ್ರಾ ಮಾಡೋದು ಏನೋ ಅಂತ ಇದ್ರಲ್ಲ ನೀವು. ನೋಡದ ಇದು ಎಂತದ ರೆಸ್ಪಾನ್ಸ್ ಹೆಂಗಿದೆ ಅಂತ ನೋಡಿ ಅಲ್ವಾ? ಇಲ್ಲಿವರೆಗೂ ಡ್ಯಾನ್ಸ್ 0 ಅಕ್ಕ. ಅಲ್ಲಿ ಬರ್ತಾ ಇದೆ. ಐ ನೋ ದಟ್ ಅಟ್ ಲೀಸ್ಟ್ ಒನ್ ಇಸ್ ಕಮಿಂಗ್. ನೆನ್ನೆನೆ ಕಳಿಸ್ತೀನಿ ಅಂದ್ರು. ಇವಾಗ ನಾವು ಡೆಡ್ ಲೈನ್ ಗುರುವಾರಕ್ಕೆ ಹಾಕಿದೀವಲ್ವಾ? ನೋಡೋಣ. ಐ ಮೀನ್ ಎನಿವೆ ನಾಳೆ ವಿ ಆರ್ ಮೀಟಿಂಗ್ ವಿತ್ ದ ಜಡ್ಜಸ್, ರೈಟ್? We are given deadline Wednesday 30th. ಇವತ್ತು ವೆನ್ಸ್ಡೇ? No, next week Wednesday for dance. ಓ, ಓಕೆ. ನೆಕ್ಸ್ಟ್ ವೀಕಾ? ಇಲ್ಲ ರೀ. ಮಾಡಿ ಅಕ್ಕ. Yeah, June 30th dance game. Tomorrow is for Vachana and speech. ತಡೀರಿ, ಇದು ರೆಕಾರ್ಡ್ ಆಗ್ತಾ ಇದೆ. ಇಲ್ಲ ಇಲ್ಲ, ವೇಟ್ ಅ ಮಿನಿಟ್. ನಮಸ್ಕಾರಮ್ಮ. ನಮಸ್ಕಾರ ನಯನತಾರ ಅವ್ರೆ. ನಮಸ್ಕಾರ ಹರೀಶ್. ಹಲೋ, ಹಾಯ್ ರೂಪಾ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದಾನೆ. ನೀವು? ಹ್ಞೂ ರೀ, ಆರಾಮ. ಏನೋ, ವಿ ವರ್ ಎಕ್ಸ್ಪೆಕ್ಟಿಂಗ್ ಅ ಲಾಟ್ ಆಫ್ ಆಕ್ಷನ್ ಫ್ರಮ್ ವರ್ಜಿನಿಯಾ ಚಾಪ್ಟರ್. ಕೊಟ್ಟಿದಾರಲ್ಲ, ಪಾರ್ಟಿಸಿಪೇಷನ್ಸ್ ಬಂದಿದೆ ಅಲ್ಲ. ಯು ಗಾಟ್ ಸಮ್ ಗುಡ್ ಪ್ರೋಗ್ರಾಮ್ ಎಂಟ್ರೀಸ್ ಇಟ್ ಸೀಮ್ಸ್. ಕಾಂಪಿಟೇಷನ್ ಕೇಳಾಕತ್ತೀನಿ. ಓ, ಕಾಂಪಿಟೇಷನ್ ಒಬ್ರು ಅಷ್ಟೇ ಬಂದಿದಾರಿ, ನಯನ ಅಂತ. ಬಟ್ ತುಂಬಾ ಬೇರೆಯವರೆಲ್ಲ ಇದಕ್ ಕೊಟ್ಟಿದ್ದಾರೆ, ಸುಮ್ನೆ ಪ್ರೋಗ್ರಾಮ್ಸ್ ಏನೋ ಕೊಟ್ಟಿದ್ದಾರೆ. ಇಸ್ ಕಾಂಪಿಟೇಷನ್ ಇಂಟಿಮಿಡೇಟಿಂಗ್? ಇಲ್ಲ, ಅಂದ್ರೆ ಹೆಂಗಂದ್ರೆ ಇವಾಗ ಸ್ವಲ್ಪ ಸಮ್ಮರ್ ಹಾಲಿಡೇಸ್ ಇವಾಗ ಸ್ಟಾರ್ಟ್ ಆಯ್ತಲ್ಲ, ಸ್ವಲ್ಪ ಪೀಪಲ್ ಆರ್ ಟ್ರಾವೆಲಿಂಗ್ ಅಂಡ್ ಆಲ್ ದಟ್, ಸೊ ದೇ ವರ್ ನಾಟ್ ಅವೈಲಬಲ್. ಯೂಶಲಿ ಯಾರ್ ಚಾಪ್ಟರ್ ಒಳಗೆ ಮಕ್ಳು ತುಂಬಾ ಪಾರ್ಟಿಸಿಪೇಟ್ ಮಾಡ್ತಿದ್ರು, ಅವರು ಒಂದ್ ಸ್ವಲ್ಪ ಫ್ಯಾಮಿಲಿ ಟ್ರಿಪ್ಸ್ ಅಂತ ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ಹೊರಟೋದ್ರು. ಸೊ ನೈನಾ ಅಂತ ಒಬ್ರು ಬಂದಿದ್ದಾರೆ, ಅವ್ರ ಮಗಳು ಕೊಟ್ಟಿದ್ದಾಳೆ ಹೆಸರು. ಇವಾಗ ಜಾಯ್ನ್ ಆಗ್ತಾರೇನಪ್ಪ ಅವರು. ಓಕೆ. ಅದು ಅದೇ ಲಾಟ್ ಆಫ್ ಪ್ಲೇಸಸ್ ಹ್ಯಾವ್ ಓಪನ್ಡ್ ಅಪ್, ಸೊ ದೇ ಆರ್ ಆಲ್ ಎಲ್ಲರೂ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಹೌದು, ಎಕ್ಸಾಕ್ಟ್ಲಿ. ಯಾ, ಚೈತನ್ಯ ಹೇಳಿ. ನಮಸ್ಕಾರ. ನಿಮ್ ಪಾರ್ಟಿಸಿಪೆಂಟ್ಸ್ ನೀವು ಸ್ಪ್ರೆಡ್ ಶೀಟ್ ಆಡ್ ಮಾಡಿಲ್ಲ ಅಲ್ವಾ? ಏನ್ ಹೇಳಿದ್ರಿ? ನಮ್ ಪಾರ್ಟಿಸಿಪೆಂಟ್ಸ್ ನಿಮ್ಮ ಪಾರ್ಟಿಸಿಪೆಂಟ್ಸ್ ನ ಇನ್ನು ಸ್ಪ್ರೆಡ್ ಶೀಟ್ ಆಡ್ ಮಾಡಿಲ್ಲ ನೀವು? ಇಲ್ಲ, ಸ್ಪ್ರೆಡ್ ಶೀಟ್ ಆಡ್ ಮಾಡ್ಲಿಲ್ಲ, ಇಮೇಲ್ ಮಾಡಿದ್ದೆ. ಸೊ ಸ್ಪ್ರೆಡ್ ಶೀಟ್ ಆಡ್ ಮಾಡ್ಬಿಡ್ತೀರಮ್ಮ, ಯಾಕಂದ್ರೆ ನಮ್ಗೆ ಪೇರೆಂಟ್ಸ್ ಡೀಟೇಲ್ ಎಲ್ಲ ಬೇಕು, ಪೇರೆಂಟ್ಸ್ ಅಡ್ರೆಸ್ ಎಲ್ಲ ಬೇಕು, ಅದಕ್ಕೋಸ್ಕರ. ಓಕೆ, ಸರಿ, ಮಾಡ್ತೀನಿ. ನಿಮ್ಮಿಂದ 5 ಜನ ಬಂದಿರಲ್ಲ ನಿಮ್ಮಲ್ಲಿ? ನಮ್ಮಿಂದ 4 ಜನ ಅನ್ಸುತ್ತೆ. 4 ಜನ. 4 ಜನ, ಹೌದು. ನಾವು ನೋಡಿದ್ವಿ, ಬಟ್ ಏನಾಗುತ್ತೆ, ವಿ ಹ್ಯಾವ್ ಟು ಹ್ಯಾವ್ ಆಲ್ ದ ಡೀಟೇಲ್ಸ್, ಡೀಟೇಲು ಅವೆಲ್ಲ ಬೇಕು, ಅದಕ್ಕೋಸ್ಕರ ಸ್ಪ್ರೆಡ್ ಶೀಟ್ ಆಡ್ ಮಾಡ್ಬಿಟ್ರೆ ನೀವು ದೆನ್. ಓಕೆ, ಆಡ್ ಮಾಡ್ತೀನಿ. Let's give another 2 minutes if anybody else is joining, then we can ಎಲ್ಲ ನಮ್ಮ ಆರ್ಗನೈಸರ್ಸ್ ಬಂದಿದೀವಿ ಇವಾಗ. ಹಾಯ್ ಚೈತನ್ಯ, ದಿಸ್ ಇಸ್ ನಯನತಾರ. ಹಾಯ್, ನಮಸ್ಕಾರ. ನಮಸ್ಕಾರ. ಯಾವ ಚಾಪ್ಟರ್ದು ನಿಮ್ದು ಎಂಟ್ರಿ ಹೇಳ್ತಾ ಇರೋದು? ನಾವು ಜಸ್ಟ್ ಸ್ಯಾನ್ ಆಂಟೋನಿಯೋ. ಬ್ರಾಂಡ್ ನ್ಯೂ ಚಾಪ್ಟರ್. ವೆಲ್ಕಮ್. ಥ್ಯಾಂಕ್ ಯು. But they are very active, very active.
ಬಟ್ One ಅವರು of our ಮಾಡ್ತಾ ಇದ್ರು ಕಪಲ್ ಆಫ್ ಇಯರ್ಸ್ ಇಂದ. Kind of, they are coming to the fold actually, and they're enjoying it. Yeah, okay. ನಮಸ್ಕಾರ ಹರೀಶ್. ಶ್ರೀಕಾಂತ್, ಏನಪ್ಪಾ ನಿಮ್ದು ಮ್ಯಾಟ್ರಿಮನಿ ಒಳ್ಳೆ ಹೊಳೆ ತರ ಹರಿತಾ ಇದೆಯಲ್ಲ? ಅರಿಲಿ ನಮಗೆ ತುಂಬಾ ಜನ ಬೇಕು. ನಮ್ಮ ಸಮ್ಮಿಲನದಿಂದ ತುಂಬಾ ಜನ ಮದುವೆ ಆದ್ರೆ ವಿ ಆರ್ ವೆರಿ ವೆರಿ ಹ್ಯಾಪಿ. ನೋಡಿ, ಒಂದೇ ಸಲಿಗೆ ಅದು ಅಲ್ಲಿ ಇಲ್ಲಿ ಕಾಯ್ತಾ ಇದ್ವಿ ನಾವು. 38ಕ್ಕೆ ಬಂದ್ಬಿಡುದು ಒಂದೇ ಸಲಿಗೆ. ಸೂಪರ್ ಸೂಪರ್. ನಿಮ್ದು ಆಕ್ಚುಲಿ ನಿಮ್ ಮಾರ್ಕೆಟಿಂಗ್ ಚೆನ್ನಾಗಿದೆ. That is the most sought after program in all of BSNA, you know that. ನಮ್ಮ ಲೋಕಲ್ ಕಮ್ಯುನಿಟಿಯಲ್ಲಿ ಬಂದಂಗೆ ರಿಯಾಕ್ಷನ್ಸ್ ಬರ್ತಿಲ್ಲ. ನಾವು ಕಾಂಪಿಟೇಷನ್ಸ್ ಗೆ ಬರೀ ಸ್ಪೀಚ್ 60 ಜನ ಬಂದಿದ್ರು. ಹೌದಾ? 100 ಜನ ಬಂದ್ಬಿಡ್ತಾರ ಅಂತ ಹೆದರ್ಕಂಡ್ರೆ ಇಲ್ಲಿ ನಾವು ಮೀನ್ ಹಾಕ್ಬಿಟ್ಟು ಫಿಶ್ ಮಾಡ್ಬೇಕಾಗಿದೆ ಕುತ್ಕೊಂಡು ನಾವು. ಬೇರೆ ಎಲ್ಲ ಹೇಗಿದೆ ಪ್ರೋಗ್ರಾಮ್ಸ್ ಇದರ ಪಾರ್ಟಿಸಿಪೆಂಟ್ಸ್? ಪ್ರೋಗ್ರಾಮ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಪ್ರೋಗ್ರಾಮ್ ಪಾರ್ಟಿಸಿಪೇಟ್ ಚೆನ್ನಾಗಿದೆ. ಬಟ್ ಯೂಶಲಿ ನಮ್ಮರೆಲ್ಲ ಸ್ವಲ್ಪ ಲೇಟ್ ಆಗಿ ಕಳಿಸೋದು. ಡೆಡ್ಲೈನ್ ಅದೊಂಥರ ಥಿಂಕ್ ಡೆಡ್ಲೈನ್ ಇಸ್ ದ ಟೈಮ್ ಟು ಸ್ಟಾರ್ಟ್. ಅದು ಟಿಪಿಕಲಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಅಶೋಕ್ ಹಂದಿಗಳು ಬಂದಿದ್ದಾರೆ. ನಮಸ್ಕಾರ ಅಶೋಕ್. ಆಮೇಲೆ ಅನುಗುಬ್ಬಿ ಬಂದಿದ್ದಾರೆ. ಓಕೆಪ್ಪ, ನಾವು ಇವಾಗ ಏನ್ ಮಾಡೋಣ ಅಂತ ಹೇಳಿದ್ರೆ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇದನ್ನ ಯಾರಿಗಾರ ಅದನ್ನ ಅಲ್ಲಿ ಪುಟ್ ಇಟ್ ಆನ್ ದ ಯೂಟ್ಯೂಬ್ ಆಗಿ ಲಿಂಕ್ ಕಳಿಸ್ಕೊಡ್ತೀನಿ. ಆಮೇಲೆ ಬೇರೆ ನೋಡಂಗೆ ಇದು ನೋಡ್ಲಿ. ಈಗ ಏನಂತ ಹೇಳಿದ್ರೆ ಬೇಸಿಕಲಿ ಕೆಲವರೆಲ್ಲ ಪ್ರಶ್ನೆಗಳು ಕೇಳ್ತಾ ಇದ್ರು ನನಗೆ. ಅದಕ್ಕೆ ನಾವು ಅನ್ಕೊಟ್ವಿ ಈ ತರ ಒಂದು ಸೆಷನ್ ಅಲ್ಲಿ ನಾವು ಟ್ರೈ ಟು ಆನ್ಸರ್ ದ ಕ್ವಶನ್ಸ್ ಇಫ್ ಯು ಹ್ಯಾವ್ ಎನಿಥಿಂಗ್ ಅಂತ. ಅದಕ್ಕೆ ಮುಂಚೆ ನಾನು ಮತ್ತೆ ನೈನಕ್ ಅವರು ವಿ ಸೆಂಟ್ ಎ ಲೇಟೆಸ್ಟ್ ರಿವಿಷನ್ ಲುಕಿಂಗ್ ಎಟ್ ದ ಕಂಡೀಷನ್ ಆಫ್ ಅವರ್ ಪಾರ್ಟಿಸಿಪೆಂಟ್ ಕಂಡೀಷನ್ ನೋಡ್ಬಿಟ್ಟು ಲೆಟ್ಸ್ ರಿಲ್ಯಾಕ್ಸ್ ಸಮ್ ರಿಸ್ಟ್ರಿಕ್ಷನ್ಸ್ ಅನ್ಕೊಂಡು ಅದನ್ನ ಐ ವಿಲ್ ರಿಪೀಟ್ ದಿಸ್ ಫಾರ್ ದ ಬೆನಿಫಿಟ್ ಆಫ್ ಯು ಆಲ್ ಅಂಡ್ ಅಗೈನ್ everyone. I will just share my screen. See that one at the same time. I will tell you one more time what exactly it means. Okay. You can see my screen now. Yes. ಏನ್ ಮಾಡಿದ್ವಿ ಅಂದ್ರೆ, ಸಿ we were as an organization very hard to assess what will be the reactions. So we were, even if you get 2 people from each chapter, it would have put us around 40 candidates in each category. So that's the reason what we thought, let us restrict to only one. Maybe that is a kind of a lesson learned for us now. So what we did for Vachana speech live competition, you can send now as many as you want from your chapter. If anybody else is interested, don't stop them now. You can send the entries for the Vachana and speech live until tomorrow. Until tomorrow, Thursday, people, you'll be taking them also. And Vachana speech competitions are scheduled this Saturday and Sunday, depending on the total number of candidates we get. We may only Saturday or only on Sunday. Tell you that one by tomorrow evening. We will give you that information so we know the total number of candidates. Second one is dance pre-recorded. Dance pre-recorded, usually we used to get a lot of entries. For example, Shivratri, we got around 25 Bharatnatyas. Of that too, solo Bharatnatyas from so many children. So we were worried and we said, all the dances should be sent. But unfortunately, we don't have much response from that. I'm surprised because I remember Rupa herself, she sent at least 6-7 dances, Bharatanatyam dances, solo dances from various children for Shivratri. So kind of again, we went on our assumption a little bit correct here. So what Nayinaka has suggested, even if pre-recorded. Harish, can you mute everyone? There is some noise. We cannot hear you what you're talking. One second. Let me come back. Okay, I have taken out this one, and yeah. Okay, now we should be able to be okay. Thank you, Rupa. So now Nayinaka has allowed pre-recorded. Even if you have recorded any other Bharatanatyam for any other occasion, if it is fits into our theme, you can submit that one.
So we have relaxed that one. Now it can be as many as from the chapter. So Rupa, you can reach out your previous children again, and if they have something, you can ask them to submit. And the last date we have extended. We extended to next Wednesday. So you have 1 week. So even if somebody wants to dance and submit now, they can submit this one. Okay. So if you get at least more than 3, then we'll be we'll try to conduct this competition. But that is I leave it to Nayanaka to decide afterwards. Next is art and essay. Art and essay, I think we have already the 4 as 4 to 5 people have shown interest in essay and art also. And since we don't have to have it by tomorrow, we decided again to give more opportunities so that we can usually our people will look at all these things in the last minute and they want to do it, and a couple of people, they asked me a lot of questions about essay, whether it is the topic is only should be Vachana Karti, or it can be any general topic or any other topic, related to Virashaiva. Like later they asked so many questions. So kind of we extended this 1 more week. And now I leave it to Nayanaka to advise us whether she want to expand the topic or want to stick on to the same one narrow topic. They were struggling. They were struggling to find the information on the Google. Only few information is available for Vachana Kartiyero. So if you want to expand that one, Nayanaka, you can. It's your decision. If you want to expand that one, you can expand, and we can intimate to that everybody. Because they were, I mean, if nothing, they'll have Akkama Devi, So I think since we've already, other people have, a few others have already done the homework and sent it in. I think we should leave it like that. Yakandre, Shivratri, we said Akkama Devi, and we really didn't focus anything on Akkama Devi. I think the whole idea is to nudge them. I think I'm okay to just keep it at Vachana Karti, I think. Yeah, I'm fine with that, Nayanaka. Yeah. So with this, this is the one, the last date is still June 30th. And I appreciate if, the chapter presidents and, parents, again, if you encourage your children to kind of participate, with that kind of, this is specifically I wanted to share. And, very important is all the chapter presidents, please, along with sending an email, put all the details in the spreadsheet, because we are going to follow the spreadsheet, more closely. That's the reason I went and looked into the email. I saw Chaitanya's there and it is not in the spreadsheet. So I'm suggesting that one. So like that, please put it in the spreadsheet so it will be very clear. And hopefully by tomorrow, we will get some more entries to these competitions, and we'll have a good competition over the weekend. Okay, and regarding the dance competition, Akka is going to tell, Nayanthara Akka will be going to tell a little more details. And if next I'll open, if you have any specific question, you can first ask, or Nayanaka, if you want to add something, you can add before they ask the questions. No, about the art, I just wanted to say that art competition, we know that there are a lot of talented people in the community, and we are giving a chance for adults to show their talent. So please, encourage anybody who is artistic in your chapter to please send in their artwork. Again, the theme has been given, Women in Kayaka, which is kind of it's left to the interpretation of the artist. So that is something new we have done, and I would like to see, karibekagatte. New chapter presidents, I think if you know somebody who is artistic, call them up and encourage them, because a lot of them don't see it. So that was one other thing that I wanted to say. And Harish, you wanted me to say something about the dance? Yeah, dance, how you want to, by June 30th, we are going to get extended the deadline. How you kind of judge or something, if you want to convey something, if you want. Judge, the criteria we have given we are pretty much sticking to the criteria that we've already announced in the flyer, because
that's what people are preparing for. So we don't want to add any more judging criteria, because Amele, they will say it's not fair. We did not know that was a criteria. You should have told us, Santa. So that's why we are sticking to that criteria. For all these talents, we are using the medium of all these artistic talents to promote what is Veerashaivism and our faith, our belief, the vachanas. That is what this organization is about. So that is our goal. And we are using the medium of music, of speech, of art, of dance to further that goal. So Adike, that is why we are nudging people to do some research on Vachanakartis, and that is our goal. So please help us further this goal. Okay, Rupa has a question now. Rupa, you can ask the question. Rupa? Unmute ಮಾಡ್ಬೇಕಂತ ಕಾಣಿಸುತ್ತೆ ನೀವು ಅವ್ರನ್ನ. Oh, sorry, ನಾನು correct. Yeah, I need to. Hello, ಕೇಳಿಸುತ್ತಾ? Okay. Okay, Nayanthara ಅವರೇ, I have a question regarding that art thing, right? ಸೊ ಇವಾಗ ಮಕ್ಳು ಮಾಡಿದ್ದು ಇರುತ್ತಲ್ಲ, ಅಂದ್ರೆ ಅಲ್ಲಿ ಲೈವ್ ಆಗಿ ಮಾಡ್ಬೇಕಾ ಅಥವಾ ಮಾಡಿದ್ದು ಸ್ಕ್ಯಾನ್ ಮಾಡ್ಬಿಟ್ಟು ಅಥವಾ ಫೋಟೋ ತೆಗೆದ್ಬಿಟ್ಟು ಸಬ್ಮಿಟ್ ಮಾಡ್ಬೇಕಾ? ಹೆಂಗಿದೆ ಆರ್ಟ್? ಹೌದು, ಮಾಡಿದ್ದು. ದಟ್ಸ್ ಫಾರ್ ಅಡಲ್ಟ್ಸ್ ದೋ. ಆರ್ಟ್ ಇಸ್ ಫಾರ್ ಅಡಲ್ಟ್ಸ್. ಆರ್ಟ್ ಇಸ್ ಓನ್ಲಿ ಫಾರ್ ಅಡಲ್ಟ್ಸ್. ಹೌದು, 20+. ಅಪರ್ ಲಿಮಿಟ್ ಇಲ್ಲ, ಏಜ್ ಗೆ ಅಪರ್ ಲಿಮಿಟ್ ಇಲ್ಲ, ಲೋವರ್ ಲಿಮಿಟ್. ಹೀಗಾಗಿ ವಾಟ್ ವಿ ಹ್ಯಾವ್ ಡನ್ ಇಸ್ ಫ್ರಮ್ ಏಜ್ 6 pretty much to whatever 100 something. We have given an opportunity for every age category. Okay, got it. Okay, fair enough. Maybe next time we can do children, but this time we will try to. This whole virtual convention is an experiment. So okay, now submit ಮಾಡಬಹುದಂಗಿದ್ರೆ presidents. Ayyo, everybody can, please. We don't penalize presidents for serving. Then I'll come up with something. Thank you. Good. Thank you. And one more question. Coming back to idu speech competition ಇಂದ ಒಂದು ಹುಡುಗಿ ನಮ್ದು ವರ್ಜಿನಿಯಾ ಇಂದ ಬಂದಿದ್ದಾಳೆ, ಇಶಾನಿ ಪ್ರಮೋದ್ ಅಂತ. ಬಟ್ ಅವಳದು ಒಂದೇ ಒಂದು ಕನ್ಸರ್ನ್ ಇದ್ದಿದ್ದು ಅವ್ರ ತಾಯಿದು, ಟೈಮ್ ಒಂದ್ ಸ್ವಲ್ಪ ಎಕ್ಸ್ಟೆಂಡ್ ಆಗ್ಬಿಡ್ತಾ ಅಂದ್ರೆ how is that going to be calculated? She said I think it's going to be somewhere between 6 to 7 minutes or so. ಸೊ ಆ ತರ ಏನಾರ ಎಕ್ಸ್ಟೆಂಡ್ ಆಯ್ತು ಬಿಕಾಸ್ ಅವ್ರ ಮಗಳು ಅದೇ ತರ ಪ್ರಿಪೇರ್ ಆಗ್ಬಿಟ್ಟಿದಾರಂತೆ ಸ್ಪೀಚ್ ಗೆ. ಇಸ್ ದರ್ ಎನಿಥಿಂಗ್ ದಟ್ಸ್ ಗೋಯಿಂಗ್ ಟು ಇಂಪ್ಯಾಕ್ಟ್? ಶಿ ಕಮ್ಸ್ ಅಂಡರ್ ಜೂನಿಯರ್ ಲೆವೆಲ್, ಜೂನಿಯರ್ ಕ್ಯಾಟಗರಿ ಬರ್ತಾರೆ ಹುಡುಗಿ, 9 year old. ಓಕೆ, 1 second. ನಮ್ಮ ಚೀಫ್ ಜಡ್ಜ್ ಅಶೋಕ್ ಹಂದಿಗಳು ಬಂದಿದ್ದಾರೆ. ಹಂದಿಗಳು ಹೇಳ್ತೀರಾ ಅದಕ್ಕೆ? ಖಂಡಿತ. ಇದು ಜೂನಿಯರ್ ಅಂತಂದ್ರೆ ನಾವು ಎಷ್ಟು ನಿಮಿಷ ಕೊಟ್ಟಿದ್ವಿ ಹರೀಶ್ ಅವ್ರಿಗೆ? 5? ಜೂನಿಯರ್ಗೆ ನಾವು 3 to 4 ಕೊಟ್ಟಿರ್ಬೇಕು. 3 to 4. 3 to 4 ಆದ್ರೆ 7 ನಿಮಿಷದ ಭಾಷಣ ಇದೆ ಅಂತೀರಾ? ಹೂನ್ರಿ, ಅದೇ ಕೇಳ್ತಿದ್ರು ಅವ್ರ ಪೇರೆಂಟ್ಸ್ ಕ್ವಶನ್ ಇತ್ತು. ಹರೀಶ್, ಈಗ ನೀವು ನೋಡಿ, ನಾವು ಮುಖ್ಯವಾಗಿ ಇದು ಸಮಯದ ಅವಧಿ ಯಾಕೆ ಇದ್ ಮಾಡಿದ್ವಿ, ತುಂಬಾ ಜನ ಇರ್ತಾರೆ ಅಂತ ಅಲ್ವಾ? ಜನ ಇಲ್ಲ, ಬಹಳ ಕಮ್ಮಿ ಇದಾರೆ. ಹಂಗಿದ್ರೆ ನೋಡಿ, ಈಗ ನಿಮ್ ನಿರ್ಧಾರ. ನನ್ಗೇನು ಪರವಾಗಿಲ್ಲ. ಅಶೋಕ್, ನನ್ ಸಜೆಷನ್ ಮಿನಿಮಮ್ ಲೋವರ್ ಬೌಂಡ್ ಕನ್ಸಿಡರ್ ಮಾಡೋಣ, ಮಿನಿಮಮ್ ಅಂತ. ಮ್ಯಾಕ್ಸಿಮಮ್ ನಾವು ವರಿ ಮಾಡಕ್ ಹೋಗೋದು ಬೇಡ. ಸರಿ, ಹಾಗೆ ಮಾಡೋಂತೆ. ರೂಪ, ಏನ್ ಪ್ರಾಬ್ಲಮ್ ಇಲ್ಲ. ಓಕೆ, ಹಂಗಿದೆ ಪ್ರಾಬ್ಲಮ್ ಇಲ್ವಾ? ಓಕೆ, ಗ್ರೇಟ್, ಥ್ಯಾಂಕ್ ಯು. ತೊಂದ್ರೆ ಇಲ್ಲ. ಅಂದ್ರೆ the only thing, Ashok, I'm thinking, we have said no reading, Rupa. So if it sort of is fair, because reading illa antandre they have to memorize. Even 7 minutes is almost twice as much as the minimum. So that adds to their talent. But somewhere we'll have to mention, maybe next mailing alli, Harish avre, we have to say that lower limit is considered anta. Yeah, because ಈ ಮಗು ತುಂಬಾ ಆಲ್ರೆಡಿ ಮೆಮೊರೈಸ್ ಮಾಡ್ಕೊಂಡು ಪ್ರಿಪೇರ್ ಆಗ್ಬಿಟ್ಟಿದ್ದಾಳಂತೆ 6 to 7 minutes ಗೆ. That's okay. So yeah, Harish, let's publish that, only the lower limit, and also specify clearly that speech has to be delivered, should not be read out. ಅದನ್ನ ಬರ್ದಿದೀವಿ, no reading ಬರ್ದಿದೀವಿ ಕ್ಲಿಯರ್ ಆಗಿ. Okay, yeah.
ಇನ್ನೇನ Others to please encourage your kids. You know, I know kids do a lot of speeches and all that in school. So as long as you can help them with getting some material or content, they should be able to prepare. So I would expect a lot of people, but so far response has been a bit disappointing. ಹರೀಶ್ ಅವ್ರೆ, Yeah. ಚೇತನ್ ಹೇಳಿದ್ರೆ ನನ್ಗೆ 2 ಪ್ರಶ್ನೆ ಇದೆ. ಮೊದಲನೇದು, ಈಗ ಎಸ್ಸೆ ಅಲ್ಲಿ ಒಬ್ರು ವಚನಕಾರ್ತಿನ್ ಪಿಕ್ ಮಾಡಿ ಅವ್ರ ಬಗ್ಗೆ ಬರಿಬೇಕಲ್ವಾ? ಅಂಡ್ ಇಟ್ ಕ್ಯಾನ್ ಬಿ ದ ಲ್ಯಾಂಗ್ವೇಜ್ ಕ್ಯಾನ್ ಬಿ ಕನ್ನಡ ಆರ್ ಇಂಗ್ಲಿಷ್. ಹಾಗೇನಿಲ್ಲ, ಒಬ್ರ ಬಗ್ಗೆ ಬರೀಬೇಕು ಅಂತೆಲ್ಲ, ರಿಲೇಟೆಡ್ ಟು ವಚನಕಾರ್ತಿ ಅಷ್ಟೇನೆ. ಯು ಕ್ಯಾನ್ ಹ್ಯಾವ್ ಬಿಕಾಸ್ ಸಮ್ಟೈಮ್ಸ್ ಏನಾಗ್ಬಿಡುತ್ತೆ, ನೀವು ಕೆಲವ್ರನ್ನ ಯಾರನ್ನೋ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವ್ರ ಬಗ್ಗೆ ನಿಮ್ಗೆ 2 ಪೇಜ್ ಸಿಗಲ್ಲ ನಿಮ್ಗೆ ಏನು. ಓಕೆ, ಓನ್ಲಿ ದ ಐಡಿಯಾ ಈಸ್ ಟಾಕ್ ಅಬೌಟ್ ದ ವಚನಕಾರ್ತೀಸ್ ಅಷ್ಟೇನೆ. ಇಷ್ಟೇ ಓಕೆ, ಇಬ್ಬರನ್ನ ಮಾಡ್ಬೇಕು ಅಂತ ಇಲ್ಲ. Chaitanya, ಲ್ಯಾಂಗ್ವೇಜ್ yeah, ಹೇಳಿ. it says vachanakarti. That means any it can be one lady composer. It can be it can be a general on all lady composers. It can Okay. be bhakti, yukti, mukti, shakti, any one of those, a lady embodiment of bhakti, a lady embodiment of mukti, a lady embodiment of shakti. You can take it any which way. It is left Okay. to the so it's quite a wider subject actually if you look at it. ಓಕೆ. ಆಮೇಲೆ ಮೀಡಿಯಂ ಲ್ಯಾಂಗ್ವೇಜ್ ಕ್ಯಾನ್ ಬಿ ಇಂಗ್ಲಿಷ್ ಆಲ್ಸೋ. ಇಂಗ್ಲಿಷ್ It is English Okay. only. ಓಕೆ, ಓಕೆ. ಆಮೇಲೆ ಇನ್ನೊಂದು ಕ್ವೆಶನ್ ಇದ್ದಿದ್ದು ಇದ್ರದ್ದು ಸ್ಪೀಚ್ ಕೂಡ ಕನ್ನಡ ಆರ್ ಇಂಗ್ಲಿಷ್? ಇಂಗ್ಲಿಷ್. ಇಂಗ್ಲಿಷ್. ಓಕೆ, English only. We should Okay. have said English. We should add that, Harish, because we always have it in English. ಕನ್ನಡದಲ್ಲಿ ಮಾತಾಡ್ಬೋದಲ್ಲ? ಕನ್ನಡ ಬಂದ್ರೆ ಕನ್ನಡದಲ್ಲಿ ಮಾತಾಡ್ಬೋದು ಮಕ್ಳು ಅಲ್ವಾ? Illa, we are keeping it one language this time. Maybe next time. ಓ ಹೌದಾ? ಓಕೆ, ಐ ಹ್ಯಾವ್ ಟು ಚೆಕ್. ಓಕೆ. ಐ ಥಿಂಕ್ ಅಷ್ಟೇ ನನ್ನ ಕ್ವೆಶನ್ಸ್ ಇತ್ತಿದ್ದು. ಓಕೆ, ಯಾ, ಥ್ಯಾಂಕ್ ಯು ವೆರಿ ಮಚ್. ಐ ಥಿಂಕ್ ಇಂಗ್ಲಿಷ್ ಅಂತಂದ್ರೆ ದೆನ್ ವಿ ಮೈಟ್ ಗೆಟ್ ಸಮ್ ಮೋರ್ ಪಾರ್ಟಿಸಿಪೆಂಟ್ಸ್ ಅನ್ಸುತ್ತೆ. ಪ್ಲೀಸ್ ಯಾ. ಇದು ಬಸವರಾಜ್ ಅಂತ ಹೇಳಿ ಹೇಳಿ. ನಾರ್ತ್ ಕೇರಳದಿಂದ. ಅದೇ ಇದು ವಚನ ಮಾತ್ರ ಕನ್ನಡದಲ್ಲೇ ಹೇಳಿ ಅದನ್ನ ಅನುವಾದ ಮಾತ್ರ ಇಂಗ್ಲಿಷ್ ನಲ್ಲಿ ಹೇಳ್ಬೇಕಲ್ಲ ಅಥವಾ? ಹೌದು. ಹೇಳಿ ಅದ್ರ ಬಗ್ಗೆ. ಓಕೆ. ಹಲೋ, ಇದು ನಯನ ಕೇಳಿಸ್ತಾ ಇದೆಯಾ? ಒಂದ್ ನಿಮಿಷ, ಅವರು ಆಗ್ಲೇ ಯಾರು ಹೇಳಿದ್ರು? ಐ ಜಸ್ಟ್ ವಾಂಟೆಡ್ ಟು ಆನ್ಸರ್ ಹಿಮ್. ಬಸವರಾಜ್ ಕೇಳಿದ್ದು ಬಸವರಾಜ್ ಇಂಗ್ಲಿಷ್ ಅಲ್ಲಿ ಅನುವಾದ ಮಾಡ್ಬೇಕಾ ಅಂತ ಕೇಳ್ತಿದ್ದಾರೆ. ಹೌದು. ಅದು the vachana should be in the original language, which is Kannada. And I just thought of it that I know some are translate. I mean, if it's a Marathi speaking child or if they have it in Marathi and they want to do it, that is fine. But the vachana should be in the original Indian language. And translation and explanation, yaru composer or ಹೆಸರು ಹೇಳಬೇಕು. And anything else they can tell about that in a couple of lines. We are not expecting a whole lot. Sure. Meaning of the vachana, and if they can add something personal as to how it applies in their life. Okay, everything is in Something- English. Ella English. Thank you. Thanks. ನಯನಾ ಶಿವಲಿಂಗರ್ ಅವರೇ, ನೀವು ಹೇಳಿ ಇವಾಗ. ಸೊ ಅದೇ ನಂದು ಕ್ವೆಶನ್. ಸೊ ಸ್ಪೀಚ್ ಇಂದು, ಸೊ ಇಟ್ಸ್ ಜಸ್ಟ್ ಅ ಕಂಟಿನ್ಯೂಯೇಷನ್ ಟು ರೂಪಾಸ್ ಕ್ವೆಶನ್. ಸೊ ಇನ್ ಬಿಟ್ವೀನ್ ಸ್ಪೀಚ್ ಅಲ್ಲಿ ಏನಾದ್ರು ವಚನ ಬಂದ್ರೆ ಶಿ ಕ್ಯಾನ್ ಟಾಕ್ ಇನ್ ಕನ್ನಡ, ಲೈಕ್ say that vachana in Kannada and then translate it in English. Of course, Okay. yeah, she can quote the original vachana in Kannada, Okay. followed by its meaning or tatparya in English. Okay, got it. Yeah. That will be very good. And Naina just wanted to give an answer, right? They're okay with the timings, so you don't need to bother about the time. Yeah. I was there, but I couldn't Okay. unmute Okay. myself. All right. Thanks, Deepa. Okay. Uh-huh. Thank you. ದೀಪಾ ಅವ್ರ ಇನ್ನೊಂದು ಕ್ವಶನ್ ಇದೆ. ದೀಪಾ, ಐಫೋನ್. ನಮಸ್ತೆ ಸರ್, ಇದು ಲಿಂಗರಾಜ್ ಅಂತ ನಾರ್ತ್ ಕೇರಳದಿಂದ. ಸೊ ವಚನ ಅದು ಲೈವ್ ಅಲ್ಲಿ ಇದೆಯಲ್ಲ ಈಗ, ಅದು ಎಷ್ಟು ನಿಮಿಷ ಆಗುತ್ತೆ? ಟೋಟಲ್ ಎಷ್ಟು ನಿಮಿಷ ಟೈಮ್ ಅದು? ಅದಕ್ಕೇನೋ ಟೈಮ್ ಕೊಟ್ಟಿಲ್ಲ ರೀ, because Time we ಕೊಟ್ಟಿ- figure the vachana is going to be small. We have not given any time for that. ಓಕೆ. Yeah.
ಓಕೆ ಫೈನ್. ಅಲ್ಲ ಇದು ವಚನ ಮತ್ತೆ ಇದು ಅನುವಾದ ಎಲ್ಲ ಹೇಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಹೇಳಿದ್ನ ಟೈಮ್. ಯಾ ಅದ್ ಹೇಳ್ಬೋದು. ಐ ಮೀನ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಶಾರ್ಟ್, ನಾಟ್ ಅ ಲಾಂಗ್ ಸ್ಪೀಚ್, ಬಟ್ ದಟ್ ಇಸ್ ಫೈನ್. ಅದು ಏನು ಓದಂಗಿಲ್ಲ, ಅದನ್ನ ಹಾಗೆ ಹೇಳ್ಬೇಕೆಲ್ಲನೂ. ಓಕೆ ಸರಿ ಸರಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹರ್ಷ ಅವರೇ, ನಿಮ್ದೇ ನನ್ನ ಪ್ರಶ್ನೆ ಇದೆಯಾ? ಈ ವಚನ ಹೇಳೋದು, ನಾನು ಹರ್ಷ ಅಂತ ಕ್ಯಾಲಿಫೋರ್ನಿಯಾದಿಂದ. ಈ ವಚನ ಹೇಳ್ಬೇಕಾದ್ರೆ ಅದು ಸಿಂಗೆ ಮಾಡ್ಬೇಕಾ ಇಲ್ಲ ಸುಮ್ನೆ ಹಂಗೆ ಹೇಳ್ಬಹುದಾ? ಇಲ್ಲ, ಇದು ಗೈಡ್ಲೈನ್ಸ್ ಅಲ್ಲಿ ಹೇಳಿದೆ, ರಿಸೈಟ್ ಆರ್ ಸಿಂಗ್ ಎನಿ ಒನ್ ವಚನ ಆಫ್ ಎನಿ ವುಮನ್ ಕಂಪೋಸರ್. ಯು ಕ್ಯಾನ್ ರಿಸೈಟ್ ಆರ್ ಯು ಕ್ಯಾನ್ ಸಿಂಗ್. ಓಕೆ ಓಕೆ. ಈ ಸಿಂಗ್ ಹಾಡಿದ ಮೇಲೆ ಅದ್ರ ಅನುವಾದ ಇಲ್ಲ ನಮ್ಗೆ ಹೆಂಗ್ ಕನ್ವೀನಿಯಂಟ್ ಆಗುತ್ತೋ ಹಾಗೆ ಮಾಡ್ಬೋದಾ? ಎಸ್ ಎಸ್. ಥ್ಯಾಂಕ್ ಯು. ಮತ್ತಿನ್ಯಾರ ಪ್ರಶ್ನೆ ಇದೆಯಾ? ಶ್ರೀಕಾಂತ್, ನಿಮ್ದೇನಾದ್ರು ಪ್ರಶ್ನೆ ಇದೆಯಾ? ಇಲ್ಲ ಹರೀಶ್. ಡಾನ್ಸ್ ಒಂದು ಹೇಳ್ತೇನೆ. ಡಾನ್ಸರ್ಸ್ ಇದಾರೆ ಶ್ರೀಕಾಂತ್ ನಿಮ್ ಚಾಪ್ಟರ್ ಅಲ್ಲಿ, ನನಗೆ ಗೊತ್ತು. ಸ್ವಲ್ಪ ಹೇಳಿ ಅವ್ರಿಗೆ ಪುಷ್ ಮಾಡಿ. ಡಾನ್ಸ್, if any of you have even a group dance that has sorry, not a group dance, a folk dance, I was saying, in folk style that you have performed somewhere else to vachanas, adu age category idella fit ಆಯ್ತು ಅಂತಂದ್ರೆ you can present that. ಓಕೆ, ನಾನು ಟ್ರೈ ಮಾಡ್ತೀನಿ. ನನ್ನ ಇದ್ರಲ್ಲಿ ಕೇಳ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೇನೆ. ನಾವು ಕ್ಲಾಸಿಕಲ್ ಅಂತ ಇಲ್ಲ, ಎನಿ ಫಾರ್ಮ್ ಆಫ್ ಇಂಡಿಯನ್ ಡಾನ್ಸ್ ವಿ ಆರ್ ಸೇಯಿಂಗ್. ಇಟ್ ಕುಡ್ ಬಿ ಫೋಕ್, ಇಟ್ ಕುಡ್ ಬಿ ಕಥಕ್, ಇಟ್ ಕುಡ್ ಬಿ ಎನಿ ಸ್ಟೈಲ್, ಇಟ್ ಕುಡ್ ಬಿ ಫ್ಯೂಷನ್, ಇಟ್ ಕುಡ್ ಬಿ ಎನಿಥಿಂಗ್. ಹಾಗಾದ್ರೆ ನಮ್ಮ ಮಿಸಸ್ ಇಂದಾನೆ ಮಾಡ್ಸಬೇಕು. ಮಾಡಿಸಿ. ಇವಾಗ ಮತ್ತೆ 3 ಜನ ಕೈ ಎತ್ತಿದ್ದೀರಾ. ಯಾರಂತ ಹೇಳಿದ್ರೆ ದೀಪಾ, ಒಬ್ಬ ಕ್ವಶನ್ ಆಯ್ತಮ್ಮ ನಿಮ್ದು? ದೀಪಾ ಐಫೋನ್. ಹರ್ಷ, ಉದಯರಾಜ್, ನಿಮ್ಗೆ ಕ್ವಶನ್ ಆಯ್ತಲ್ಲ? ಇನ್ನೊಂದು ಕ್ವಶನ್ ಇದೆ ಹರ್ಷ ಅವರೇ. ಈ ಎಸ್ಸೆ ಕಾಂಪಿಟೇಷನ್ ಅಲ್ಲಿ ಇದು ಹೇಗೆ, ನಾವು ಬರ್ದ್ಬಿಟ್ಟು ಕಳಿಸ್ಬೇಕಾ ಇಲ್ಲ ಆನ್ ದ ಸ್ಪಾಟ್ ಬರಿಬೇಕಾ? ಅದೇ ಹೇಗೆ ಕಂಡಕ್ಟ್ ಮಾಡ್ತೀರಾ? ಇಲ್ಲ, ಅದು ಬರ್ದು ಕಳಿಸ್ಬೇಕು. ಕರೆಕ್ಟ್ ಅಲ್ಲಕ್ಕ? ಹೌದೌದು, ಡೆಡ್ ಲೈನ್ ಕೊಟ್ಟಿದೆ ಅಲ್ಲ ಬರ್ದ್ ಕಳ್ಸಕ್ಕೆ. ಓಕೆ, ಅದು ನಾವು ಲೈಕ್ ರಿಟರ್ನ್ ಮಕ್ಕಳ ಕಡೆಯಿಂದ ರಿಟರ್ನ್ ಬರ್ಸಿ ಇಲ್ಲ ಸ್ಕ್ಯಾನ್ ಮಾಡಿ ಕಳಿಸ್ಬೇಕಾ ಇಲ್ಲ ಎನಿ ದ ವರ್ಡ್ ಡಾಕ್ಯುಮೆಂಟ್ ಇಸ್ ಗುಡ್? PDF ಅಲ್ಲಿ ಕಳಿಸಿ. PDF ಅಲ್ಲಿ. ಓಕೆ ಓಕೆ. ಇದು ಮಕ್ಕಳಿಗೆ ಇದು 7 ಇಂದ 12 ಇಯರ್ಸ್ ಮಕ್ಕಳಿಗೆ ಅಂದ 2 pages ಇಸ್ ಮ್ಯಾಕ್ಸಿಮಮ್. ಇದು ಎಲ್ಲಾ ಏಜ್ ಗ್ರೂಪ್ ವರ್ಗೂ ಈ 2 pages ಇಸ್ ದ ಮಿನಿಮಮ್. ಹೌದು. ಅದು some people we got that double spaced, single spaced, give or take a few lines, they're not going to get reprimanded for any of that. So ಕೆಲವರು ಡಬಲ್ ಸ್ಪೇಸ್ ಮಾಡಿ 2 pages ಮಾಡಿದ್ದಾರೆ, ಕೆಲವರು ಸಿಂಗಲ್ ಸ್ಪೇಸ್ ಮಾಡಿದ್ದಾರೆ. So it doesn't matter. A few lines this way, that way, it doesn't matter. Okay, thank you ma'am. ರೂಪಾ, ನಿಮ್ದು ಹ್ಯಾಂಡ್ ಅಪ್ ಇದೆ. ಇನ್ನೊಂದು ಕ್ವಶನ್ ಇದೆಯಾ? ಇಲ್ಲ ರೀ, ಅವಾಗ್ಲೇ ಫಸ್ಟ್ ಗೆ ಮಾಡಿದ್ದಿಲ್ಲ. ಐ ಥಿಂಕ್ ಐ ಹ್ಯಾವ್ ಟು ಲೋವರ್ ಮೈ ಹ್ಯಾಂಡ್. ಬಂದಿರಬಹುದು ಅಂತ. ಓಕೆ, ಇನ್ನೊಬ್ರು ಯಾರಪ್ಪ, ನಮ್ಮ ಚಂದ್ರಕಾಂತ ಕಲ್ಮಠ ತಾನೆ ಅವರು? ನಿಮ್ದೇ ಕಲ್ಮಾಡಿ ಅಂತ. ಇಲ್ಲ, ನಂದೇನಿಲ್ಲ. ಐ ಥಿಂಕ್ ಮೋಸ್ಟ್ ಆಫ್ ದೆಮ್ ಆಲ್ರೆಡಿ ಆಸ್ಕ್ಡ್ ದ ಕ್ವೆಶ್ಚನ್ಸ್. ಐ ಗಾಟ್ ಮೈ ಆನ್ಸರ್ಸ್. ಓ, ನೀವು ನಮ್ಮ ಫ್ಲೋರಿಡಾ ಅಂತ? ನಾವು ಫ್ಲೋರಿಡಾ. ನಮ್ಮ ಕಾಂಪಿಟೇಷನ್ ಟೀಮ್ ಅವರು. ನಾನು ನಿಮ್ಮ ಹತ್ರ ಒಂದು ಕೇಳ್ಬೇಕಾಯ್ತು, ಒಂದು ಹೆಲ್ಪ್. ನಾನು ಆಮೇಲೆ ಕೇಳ್ತೀನಿ. ಶೂರ್. ಯಾಕಂದ್ರೆ ನೀವು ಒಂದ್ಸಲಿ ಆಡಿಯೋ ಎನ್ಹಾನ್ಸ್ ಮಾಡಿದ್ರಿ, ನೀವು ತುಂಬಾ ಚೆನ್ನಾಗಿ ವಿಡಿಯೋನ. ಹಂಗ ಅವ್ರು ಕೆಲವು ವಿಡಿಯೋಗಳು ಬರ್ತಾ ಇದಾವೆ, ಅವ್ರದ್ದು ಆಡಿಯೋ ಸ್ಟ್ರಾಂಗ್ ಇಲ್ಲ. ಅದು ಸ್ವಲ್ಪ ಅದು ಹೆಲ್ಪ್ ಮಾಡ್ಬೇಕಾಗತ್ತೆ ನಾನು. ಓಕೆ, ಶೂರ್. ಥ್ಯಾಂಕ್ ಯು. ಮತ್ತೆ ಇನ್ಯಾವ್ದಾದ್ರು ಪ್ರಶ್ನೆ ಇದೆಯಪ್ಪ ಯಾರ್ದಾರೋ? ಗುಬ್ಬಿ, ನಿಮ್ದೇನ ಇಲ್ಲಲ್ಲಮ್ಮ? ಇಲ್ಲ, ನಂದೇನಿಲ್ಲ. ಅಶೋಕ್, ಇವ್ರು ಓಕೆ? ಅಶೋಕ್, ಇನ್ನೇನಿಲ್ಲಲ್ಲ? ಇಲ್ಲ, ಏನ್ ಪ್ರಶ್ನೆ ಏನಿಲ್ಲ. ನಾನು ಏನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಈ ಸ್ಪೀಚ್ ಕಾಂಪಿಟೇಷನ್ ರೈಟ್ ನಾವು ಸ್ಯಾಟರ್ಡೇ ಮತ್ತೆ ಸಂಡೇ 2 ದಿನನೂ ಕೊಟ್ಟಿದ್ದೀವಿ. ವಚನ ವಿಲ್ ರಿಮೇನ್ ಲೈಕ್ ದಟ್ ಆನ್ ಸ್ಯಾಟರ್ಡೇ ಮಾರ್ನಿಂಗ್ ಓನ್ಲಿ. ಡ್ಯಾನ್ಸ್ ಡಿಪೆಂಡಿಂಗ್ ಆನ್ ಡ್ಯಾನ್ಸ್ ವಿಲ್ ಬಿ ಮೂವ್ಡ್ ಔಟ್. ಈ ಸ್ಪೀಚ್ ಇಂದು ಎಷ್ಟು ಜನ ಆಗ್ತಿರೋದ್ರ ಮೇಲೆ ನಾವು ಸಂಡೇದ ಇಡಬೇಕೋ ಬೇಡ ಅದನ್ನ ಡಿಸೈಡ್ ಮಾಡೋಣ ಅಶೋಕ್ ಅವರೇ. ಅದನ್ನ ನಾಳೆ ಸಾಯಂಕಾಲದೊಳಗೆ ನಾವು ಡಿಸೈಡ್ ಮಾಡ್ಬಿಟ್ಟು ಫೈನಲ್ ಶೆಡ್ಯೂಲ್ ಕಳಿಸ್ಬಿಡೋಣ ಎಲ್ಲರಿಗೂ. ಆಯ್ತು. ಮೋಸ್ಟ್ ಪ್ರಾಬ್ಲಿ ನಾನು ಅನ್ಸೋಪಟ್ಟಕ್ಕೆ ನಾವು ಸ್ಯಾಟರ್ಡೇ ಮುಗಿಸ್ಬಿಡುವುದು ಅನ್ಸುತ್ತೆ.
ಅದನ್ನ ವಿಲ್ ಟೇಕ್ ಎ ಡಿಸಿಷನ್ ಆನ್ ದಟ್ ಒನ್ ಟುಮಾರೋ. ಓಕೆ, ಸರಿ. ಆಯ್ತಪ್ಪ. ಆಮೇಲೆ ರೂಪಾ ಅವ್ರೆ, ಇವರು ಶೀಲಾ ಅಂಡ್ ಆಲ್ ಆಫ್ ದೋಸ್ ಪೀಪಲ್, ಐ ನೋ ದರ್ ಯು ಹ್ಯಾವ್ ಅ ಲಾಟ್ ಆಫ್ ಗುಡ್ ಟ್ಯಾಲೆಂಟೆಡ್ ಪೀಪಲ್ ದೇರ್. ಶೀಲಾ ಯಾರ್ರಿ? ಶೀಲಾ ಕುಮಾರ್ ನಮ್ ವರ್ಜಿನ ಚಾಪ್ಟರ್ ಇಂದನಾ? ಅವ್ರು ಮೆರ್ಲಿಂಡ್ ಆಗತ್ತಾರ ಅವರು. ಓಕೆ ಓಕೆ, ಗೊತ್ತಿಲ್ಲ. ಅವರು ನಮ್ಮ ವಿರ್ಜಿನಿಯಾಗೆ ದಾಯಾದಿಗಳು. Okay, they were all one chapter once upon a time, before it got too big and became 2 chapters. Okay. ನಂದು ಇನ್ನೊಂದು ಕ್ವೆಶನ್ ಇದೆ. ಇದು ಸ್ಕೆಡ್ಯೂಲ್ ಅಲ್ಲಿ ಸ್ಯಾಟರ್ಡೆ ಬಿಲೋ 9 ಅಂತ ಒಂದು ಏಜ್ ಗ್ರೂಪ್ ಇದೆ, 9 to 14 ಅಂತ ಒಂದು ಏಜ್ ಗ್ರೂಪ್ ಇದೆ. ಇವಳು ಯಾವ್ದ್ರಲ್ಲಿ ಬೀಳ್ತಾಳೆ? ನನ್ನ ಮಗಳು 9 years ಅವಳು. ಅದು ಬಿಲೋ 9 to 14 ಗೆ ಜಾಯ್ನ್ ಆಗ್ತಾರಮ್ಮ ಅವರು. ಇಲ್ಲ 10 to 14 ರೀ ಅದು. ಅಲ್ಲಿ ಏನಂತ ನೀವು ಸ್ಪೀಚ್ ಗೆ ಹೇಳ್ತಾ ಇರೋದು? ಸ್ಪೀಚ್ ಗೆ she is 9, that means the junior group one. Okay, so that will be the first round. She hasn't had her 10th birthday, right? No. Yeah. No, so we always count, wait till the birthday to count our age. Yeah, yes. she's still 9. 9, yeah. 9. So junior. On that, ನೀವು ನಮ್ಮ ಫೋನ್ ನಂಬರಿಗೆ ಇದನ್ನ ಕಳಿಸ್ತೀರಲ್ಲ, ಅಂದ್ರೆ Zoom link, whatever, to join. ವಾಟ್ಸ್ಆಪ್ ಅಲ್ಲಿ ಕಳಿಸ್ತೀವಿ. ಮತ್ತೆ ನಿಮ್ದು ಇಮೇಲ್ ಕೊಟ್ಟಿದ್ದೀರಲ್ಲ, send it for your email also. Okay, sure. Yeah. Thank you. And the presidents will be ನಿಮ್ಮ corresponding presidents are going to help you in that also. Okay. ಆಯ್ತು. ಇನ್ನೇನಿದೆ ನಯನತಾರಕ್ಕ? ಇಲ್ಲ, ನಾನು ಐ ಜಸ್ಟ್ ವಾಂಟೆಡ್ ಟು ಎಂಫಸೈಸ್, ಎಲ್ಲರೂ ಸ್ಪ್ರೆಡ್ ಶೀಟ್ ಕಳಿಸ್ತಾ ಇಲ್ಲ. ಸೊ ಕೆಲವರು ಡಿಫ್ರೆಂಟ್ ಇದಕ್ ಕಳಿಸ್ತಾ ಇದ್ದಾರೆ, ಏನು ಇಮೇಲ್ಗೆ, ಲೈಕ್ ಯುನೋ ವಚನದ್ದು ಎಸೆಗೆ ಬರ್ತಾ ಇದೆ ಆರ್ ಸಮಥಿಂಗ್ ಲೈಕ್ ದಟ್. ದೇ ಆರ್ ಕ್ರಾಸಿಂಗ್. ಅದನ್ನ ನಾವು ಎಲ್ಲೂ ಮಿಸ್ ಮಾಡ್ದಂಗೆ ಚೆಕ್ ಮಾಡ್ಬೇಕು. ಸೊ ದಟ್ ಸಮ್ವೇರ್ ವಿ ನೀಡ್ ಟು ಸೇ, ಇಫ್ ಯು ಹ್ಯಾವ್ ನಾಟ್ ಹರ್ಡ್ ಅಬೌಟ್ ದ ಸ್ಕೆಡ್ಯೂಲ್ ಬೈ ಸಚ್ ಅಂಡ್ ಸಚ್ ಎ ಡೇಟ್, ಕಾಂಟ್ಯಾಕ್ಟ್ ಅಂತ, ಅಂದ್ರೆ ಸಮಥಿಂಗ್. ಅದನ್ನ ಮಾಡೋಣ. ನಮ್ಮ ಗ್ರೂಪ್ ಅವರು, ನಾವು ಇವಾಗ ಅನುಗುಬ್ಬಿ ಇದ್ದಾರೆ ಅವರು ಮತ್ತು ಚಂದ್ರ, ನಾವು ನಮ್ಮ ಕಾಂಪಿಟೇಷನ್ ಗ್ರೂಪ್ ಆಲ್ ದ ಕಾಂಪಿಟೇಷನ್ಸ್ ಅಂಡ್ ಎಸ್ಸೆ ಮಾಡಿ ಸ್ಪ್ರೆಡ್ ಶೀಟ್ ಮಾಡಿ ನಾವು ಅದನ್ನ ಟ್ಯಾಲಿ ಮಾಡಿ, ನಾಳೆ ಟ್ಯಾಲಿ ಮಾಡಿಬಿಟ್ಟು ಶುಕ್ರವಾರ ವಿ ಕ್ಯಾನ್ ಸೆಂಡ್ ಆಲ್ ದೀಸ್ ಲಿಂಕ್ಸ್. ಅಷ್ಟು ಲಿಂಕ್ ಇಸ್ ಇಂಡಿಪೆಂಡೆಂಟ್, ಅದನ್ನ ಈಸಿಯಾಗಿ ಕಳಿಸ್ಬಿಡ್ಬೋದು. ಬಟ್ ನಾವು ಮೇಕ್ ಶೂರ್ ದಟ್ ವಿ ಆರ್ ನಾಟ್ ಮಿಸ್ಡ್ ಎನಿಬಡಿ. ಓಕೆ, ವಿಲ್ ಡೂ ದಟ್ ಒನ್, ನಾಟ್ ಎ ಪ್ರಾಬ್ಲಮ್. ಆಯ್ತಪ್ಪ, ಇನ್ನೇನು ಕ್ವಶನ್ಸ್ ಇಲ್ಲ ಅಂತ ಹೇಳಿದ್ರೆ ಥ್ಯಾಂಕ್ ಯು ವೆರಿ ಮಚ್. ದಿಸ್ ರೆಕಾರ್ಡೆಡ್ ಒನ್, ಐ ವಿಲ್ ಅಪ್ಲೋಡ್ ದಿಸ್ ಅಂಡ್ ಐ ವಿಲ್ ಶೇರ್. ಎನಿಬಡಿ ಕ್ಯಾನ್ ಲುಕ್ ಎಟ್ ದಿಸ್ ಒನ್. ಐ ಥಿಂಕ್ ವಿ ಆನ್ಸರ್ಡ್ ವೆರಿ ಗುಡ್ ಕ್ವಶನ್ಸ್, ಅಂಡ್ I think some clarity is there now. We'll hope. And also one very important thing, this is very important. ಯಾವುದೇ ವಚನಗಳು ಹೇಳಬೇಕಾದ್ರೆ, ಯಾವುದೇ ಸ್ಪೀಚ್ ಮಾಡಬೇಕಾದ್ರೆ, ಮಕ್ಕಳು ಅವ್ರು ಯಾವ ನೇಮು, ಅವ್ರ ಹೆಸರು, ಅವ್ರ ಚಾಪ್ಟರು, ಅದು ಯಾವುದೂ ಹೇಳಬಾರ್ದು. ಅವ್ರಿಗೆ ನಾವು ಒಂದು ಕೋಡ್ ನಂಬರ್ ಕೊಟ್ಟಿರ್ತೀವಿ. ಆ ಕೋಡ್ ನಂಬರ್ ಸಿಂಪಲ್ ಇರುತ್ತೆ, A1, A2, A3 ಆತ ಸಿಂಪಲ್ ಇರುತ್ತೆ ಅಷ್ಟೇ. ಅವ್ರು A1 ಅಂತ ಆ ಝೂಮ್ ಅಲ್ಲಿ ಹಾಕೊಂಡಿರ್ಬೇಕು. ಅವರು ಝೂಮ್ ಅಲ್ಲಿ ಇವಾಗ ಹರೀಶ್ ಹಿರೇಮಠ್, ಅಶೋಕ್ ಹಿಂದಿಗೋಳು ಆತರ ಇರಬಾರ್ದು. A1, A2 ಆ ರೀತಿ ಕೋಡ್ ನಂಬರ್ ಇರಬೇಕು. ಆ ಕೋಡ್ ನಂಬರ್ ನಾವು ನಿಮಗೆ ಕೊಡ್ತೀವಿ, ನಾವು ಕಳಿಸ್ತೀವಿ ಅದನ್ನ. ಅದು ಕಳಿಸಿದ್ದನ್ನ ಯು ಹ್ಯಾವ್ ಟು ಯೂಸ್ ದಟ್ ಒನ್. ದ ಐಡಿಯಾ ಈಸ್ ವಿ ವಾಂಟ್ ಜಡ್ಜಸ್ ಟು ನಾಟ್ ಟು ನೋ ದಟ್ ಯುವರ್ ಚೈಲ್ಡ್ ಈಸ್ ಫ್ರಮ್ ವಿಚ್ ಚಾಪ್ಟರ್, ವಾಟ್ ಇಸ್ ದ ನೇಮ್, ಅದು ಯಾವುದು ಗೊತ್ತಾಗಬಾರ್ದು. ಎಷ್ಟಾಗುತ್ತೋ ಅಷ್ಟು ಅನ್ಬಯಾಸ್ದಾಗ ನಾವು ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದೀವಿ. ಅದನ್ನ ಎಲ್ಲದಕ್ಕೂ ಫಾಲೋ ಮಾಡಬೇಕು. ಓಕೆ. Yeah, by the way, all our judges are from, I mean, almost all our judges are outside BSNA. So, and we've got very qualified judges, I'm proud to say. So, bada highly qualified judges, in their field. They are performers and teachers in their field. So, ಮತ್ತೆ ನಾವು ಯಾವ ಆರ್ಗನೈಸರ್ಸ್, we are not in judging. Organizing is a different. For example, myself and Nainakka, we are not involving in any judging, and judges are completely independent group. Okay, we are doing this one just to stay as much unbiased as possible. Okay, that's for the ನಂತರ ಹರೀಶ್ ಅವರೇ, ಇದು 26th ಗೆ ಇವ್ರದ್ದು ಸ್ಪೀಚ್ ಕಾಂಪಿಟೇಷನ್ ಇನ್ಫಾರ್ಮೇಶನ್ ಎಲ್ಲ ಡೈರೆಕ್ಟ್ ಪೇರೆಂಟ್ಸ್ ಹೋಗುತ್ತಲ್ಲ ಮೇಲ್, ಬಿಕಾಸ್ ದೇ ಆಡೆಡ್ ದರ್ ಇನ್ಫಾರ್ಮೇಶನ್ ದ ಸ್ಪ್ರೆಡ್ ಶೀಟ್. ಇಲ್ಲ. The proper channel is really, I'm telling you,
is we'll send it to all the chapter presidents. Chapter presidents, you know who are your participants. Please send it. Correct. Okay. ठीक है. Okay. Fair We enough. want to go through chapter presidents only because you know there are 26 chapters. I don't want to make any mistakes. Correct. Okay. In fact, some people have asked me a question. When the email comes directly, I've sent it back. I have told them, please copy it to the chapter president and send it. So without the chapter president's knowledge, we have not taken anyone. Okay. Thank you very much. If I have your permission, I will close this meeting. Thank you. Thank you. Thank you. Sigona, Shubharatri. Thank you, Harish. Nayantara. Okay, thank you. Thank you. Thank you, Kiran. I hope you don't have any questions. ಕಿರಣ್ ಆರಾಮದ ನಿಮ್ದು ಆರ್ಟ್ ವರ್ಕ್ ಕಳಿಸ್ತಾ ಇದೀರ ಹೌದಿಲ್ಲ? ಓಕೆ. Thank you. All right. Good night.